ಹಲೋ ಮೈ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿಪ್ಪ? ನಾನಂತೂ ಚಲೋ ಅದೀನಿ, ನೀವು ಚಲೋ ಅದೀರಿ ಅಂತ ನಾ ತಿಳ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಸಾಂಬಾರು ಮಾಡೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಬನ್ನಿ. ಮತ್ತು ಬ್ಯಾಚುಲರ್ಸ್ಗೆ, ಫ್ಯಾಮಿಲಿಗೆ, ಆಫೀಸ್ಗೆ ಹೋಗೋರಿಗೆ ಬೇಗ ಪಟ ಅಂತ ಆಗೋದನ್ನು ಬೇಳೆ ಸಾಂಬಾರನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಈಗ ಮೊದಲಿಗೆ ನಾನು 3/4 ಕಪ್ ಬೇಳೆ ತೊಗೊಂಡಿದ್ದೀನಿ, 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, 2 ಮೂಲಂಗಿ, 1 ಉಳ್ಳಾಗಡ್ಡಿ ರೀ. ಈ ಅಷ್ಟನ್ನು ನಾನು ಕುಕ್ಕರ್ನಾಗ ಹಾಕ್ತೀನಿ ರೀ. ಇದು ಒಗ್ಗರಣೆಗೆ ರೀ. ಜೀರಿಗೆ ಮತ್ತು ಶುಂಠಿ, ಕೊತ್ತಂಬರಿ, ಕರಿಬೇವು, ಸಾಸಿವೆ, ಹಿಂಗು ಮತ್ತು ಬೆಳ್ಳುಳ್ಳಿ ರೀ. ಇದಿಷ್ಟು ಒಗ್ಗರಣೆಗೆ ರೀ. ಇದು ಸಾಂಬಾರು ಮಸಾಲ ರೀ. ಇದು ಸಾಂಬಾರು ಮಸಾಲೆ ಎಸೆಗೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಪೂರಾ ವಿಡಿಯೋ ನೋಡ್ತಾ ಬನ್ನಿ. ಈಗ ಬೇಳೆನ ನಾನು ತೊಳ್ಕೊಂಡು ಬಂದಿದ್ದೀನಿ. ಇದಕ್ಕೆ 2 ಲೋಟ ನಾನು ನೀರು ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಟೊಮೊಟೊ ಹಣ್ಣು ಹಾಕಕತ್ತೀನಿ. ಟೊಮೊಟೊ ಹಣ್ಣು ಹಿಂಗೆ ಉಂಡುಂಡೆ ಹಾಕಕತ್ತಾಳಂತ ನೀವು ತಿಳ್ಕೊಬೇಡ್ರಿ, ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಮತ್ತು 1 ಉಳ್ಳಾಗಡ್ಡಿನೂ ಹಾಕಿದೆ. ಈಗ ಮೂಲಂಗಿನೂ ಹಾಕಕತ್ತೀನಿ. ನಾನು ಒಂದು ಕೈಯಲ್ಲಿ ಮೂಲಂಗಿ ಹಾಕ್ತೀನಿ, ಒಂದು ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದೀನಿ. ಹಂಗೆ ಫಸ್ಟ್ ಟೈಮ್ ವಿಡಿಯೋ ಮಾಡಕತ್ತೀನಲ್ಲ, ಏನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ಇದನ್ನು ನಾನು 4 ವಿಸಿಲ್ನ ಕೂಗಿಸ್ಕೊಂಡು ಬರ್ಬೇಕು ರೀ. 4 ವಿಸಿಲ್ ಆಗಿಂದ ನಾನು ನಿಮಗೆ ತೋರಿಸ್ತೀನಿ ಮತ್ತು ಹೇಗೆ ಮಾಡೋದಂತ. ಬನ್ನಿ. 4 ವಿಸಿಲ್ ಆಗಿದೆ. ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ಓಪನ್ ಮಾಡ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿರಿ ಪೂರ. ಇದನ್ನು ಸೈಡ್ಗೆ ಇಡ್ತೀನಿ. ಈಗ ಇದು ಒಂದು ಬೋಲು ಮೊದಲೇ ತಂದು ಇಟ್ಟಿದ್ದೀನಿ. ಈಗ ಬೋಲ್ ಒಳಕ್ಕೆ ನಾನು ಏನು ಮಾಡ್ತೀನಿ ನೋಡಿರಿ, ಟೊಮೊಟೊ ಹಣ್ಣು ಪೂರ ತೊಗೋತೀನಿ. ಎದಕ್ಕೆ ಟೊಮೊಟೊ ಹಣ್ಣು ಹಂಗೆ ಹಾಕ್ತೀನಿ ಅಂತೀನಲ್ಲ, ಇದಕ್ಕೆ ರೀ. ನೋಡಿರಿ, 3 ಟೊಮೊಟೊ ಹಣ್ಣು ತೊಗೋತೀನಿ. ಯಾಕಂದರೆ ಒಬ್ರೊಬ್ರು ಸಾಂಬಾರು ಮಸಾಲ ಹಂಗೆ ಮಾಡ್ತಾರೆ, ನಾನು ಹಿಂಗೆ ಈ ಥರ ಮಾಡೋದನ್ನು ಹೇಳ್ಕೊಡ್ತೀನಿ. ಒಬ್ರೊಬ್ರು ಕೊಬ್ಬರಿ ಮತ್ತು ಟೊಮೊಟೊ ಹಣ್ಣು, ಸಾಂಬಾರು ಮಸಾಲ, ಕೊತ್ತಂಬರಿ ಅಷ್ಟು ಹಾಕಿ ಮಿಕ್ಸಿಗೆ ರುಬ್ಬಿ ಅದೊಂಥರ ಮೂಲಂಗಿ ಸಾಂಬಾರು ಮಾಡ್ತಾರೆ. ನಾನು ಈ ಥರ ಡಿಫ್ರೆಂಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ, ಯಾಕಂದರೆ 10 ನಿಮಿಷದಾಗ ಬೇಗ ರೆಡಿ ಆಗೋದು. ನೋಡಿರಿ, ಇದು 1 ಸ್ಪೂನಷ್ಟು ನಾನು ಸಾಂಬಾರು ಮಸಾಲ, ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿದ್ದೀನಿ. ಎದಕ್ಕೆ ಅಂದ್ರಲ್ಲ ಸಾಂಬಾರು ಮಸಾಲ, ಇದಕ್ಕೆ ನೋಡಿರಿ. ಇದನ್ನು ನಾನು ಹಾಕಿ ಮ್ಯಾಶ್ ಮಾಡಕತ್ತೀನಿ. ಇದು ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿರಿ. ಇನ್ನೊಂದು ಏನು ಅಂತಂದರೆ, ಕೈನಾಗ ಮ್ಯಾಶ್ ಮಾಡೋದು ಭಾಳ ಟೇಸ್ಟ್ ಕೊಡ್ತದೆ ರೀ. ಈ ಮ್ಯಾಶ್ನಾಗಲ್ಲ ರೀ, ಕೈನಾಗ ಮ್ಯಾಶ್ ಮಾಡೋದು ಅದು ಭಾಳ ಟೇಸ್ಟ್ ಕೊಡ್ತದೆ. ಮತ್ತು ಇನ್ನೊಂದು ಏನಂದರೆ, ಈಗ ಪಾಪ ಅರ್ಜೆಂಟ್ ಇರ್ತದಲ್ಲ, ಮತ್ತು ಬಿಸಿ ಇರ್ತದೆ, ಅದ್ರಾಗ ಕೈನಾಗ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಇದು ಮ್ಯಾಶ್ ಬೇಕು. ಭಾಳ ಲೇಟಾಗಿ ಮಾಡ್ತೀನಿ ಅಂತಂದವ್ರಿಗೆ ಕೈನಾಗ ಮಾಡಿ ನೋಡಿರಿ ಒಂದು ಟೈಮು. ನಾನು ಲೇಟಾಗಿ ಅಡುಗೆ ಮಾಡ್ತೀನಿ ಅನ್ನೋರ್ಗೆ ಬೇಕಾದ್ರೆ ಇದು ಕೈನಾಗ ಮ್ಯಾಶ್ ಮಾಡಿ ನೋಡಿರಿ, ಭಾಳ ಟೇಸ್ಟ್ ಕೊಡ್ತದೆ. ಯಾಕಂದರೆ ಆವಾಗೆಲ್ಲ ಮಿಕ್ಸಿ ಇರಲಿಲ್ಲ, ಅವಾಗೆಲ್ಲ ಇದಿತ್ತು, ಹಸ್ಕಲ್ಲಿತ್ತು. ಈಗೆಲ್ಲ ಅದನ್ನೆಲ್ಲ ಇಲ್ಲ, ಈಗೆಲ್ಲ ಮಿಕ್ಸಿ ಬಂದೈತೆ. ಎಲ್ಲೆಲ್ಲೋ ಕೆಲವ್ರು ಮನೇಲಿ ಹಸ್ಕಲ್ ಐತಿ, ಅದನ್ನು ಇದು ಮಾಡ್ತಾರೆ. ಈಗ ನಾನು ಇದನ್ನು ಸಾಂಬಾರು ಒಳಗೆ ಹಾಕ್ತೆ. ಈಗ ಅರ್ಧ ಕಪ್ ನೀರು ಹಾಕ್ತೀನಿ. ನೀರು ಹಾಕಿ ಅದು ಪೂರ ಮಸಾಲೆ ಎಲ್ಲ ತೊಗೋತೀನಿ. ನಾನು ಪೂರ ಮಸಾಲೆ ಎಲ್ಲ ತೊಗೊಂಡು ಅದರೊಳಗಡೆ ಹಾಕ್ತೀನಿ. ಯಾಕಂದರೆ ಪೂರ ಸಾಂಬಾರು ಮಸಾಲೆ ಎಲ್ಲ ಬೋಲೊಳಗೆ ಕಚ್ಕೊಂಡಿರುತ್ತೆ. ಈಗ ಅದನ್ನು ನಾನು 3-4 ಸತಿ ಹೀಗೆ ಮ್ಯಾಶ್ ಮಾಡ್ಕೊತೀನಿ. ಯಾಕಂದರೆ ಎಲ್ಲ ಮಸಾಲೆ ಬೇಳೆಗೆ ಸೇರ್ಕೋಬೇಕು. ಪೂರ ಸೇರ್ಕೊಂಡಿಂದ ನಾನೀಗ ಒಂದು ತೊಗೊಂಡೋಗಿ ಗ್ಯಾಸ್ನಾಗ ಒಂದು ಕಡಾಯಿ ಇಡ್ತೀನಿ. ಈಗ ಒಗ್ಗರಣೆಗೆ ಕಡಾಯಿ ಇಡ್ತೀನಿ. ಕಡಾಯಿ ಇಟ್ಟು ಕಾದೈತಿ. ನಾನು ಮೊದಲೇ ಇಟ್ಟಿದ್ದೆ. ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ. ಎಣ್ಣೆ ಕಾದಿಂದ ನಂತರ ಅದಕ್ಕೆ ಈಗ ನಾನು ಹಾಗೆ ತೋರಿಸಿದ್ನಲ್ಲ ನಿಮಗೆಲ್ಲ ಒಗ್ಗರಣೆಗೆ ಮಸಾಲೆ ಅಂತ, ಅದೀಗ ನಾನು ಆ್ಯಡ್ ಮಾಡ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು ಮತ್ತು ಸಾಸಿವೆ ಎಲ್ಲ ಬರೀ ಅರ್ಧ ಸ್ಪೂನ್ ಹಾಕಿದ್ದೀನಿ, ಚೋಟ ಸ್ಪೂನಲ್ಲಿ. ಮತ್ತು ಇದು ಶುಂಠಿ ರೀ. ಇದೇನಂತಂದರೆ ಭಾಳ ಟೇಸ್ಟ್ ಕೊಡ್ತದೆ. ಇದು ಒಂದು ಸತಿ ಹಾಕಿ ನೋಡಿರಿ. ನಿಮ್ಗೆ ಬೇಕು ಅಂದ್ರೆ ಹಾಕೋರಿ, ಬೇಡ ಅಂತಂದರೆ ಬೇಡ. ಅದು ಒಟ್ಟ ಹಾಕೋರಿ. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೆ, ಯಾಕಂದರೆ ನಾನು ಯಾವಾಗೂ ಒಗ್ಗರಣೆ ಕೊತ್ತಂಬರಿನೇ ಹಾಕ್ತೀನಿ. ಈಗ ನಾನು ಬೆಳ್ಳುಳ್ಳಿನ ಹಾಕ್ತೀನಿ, ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ತೀನಿ. ಅದನ್ನು ಸ್ವಲ್ಪ ಹಾಕೋತೀನಿ. ಕೊತ್ತಂಬರಿ ನಾನು ಎಲ್ಲದಕ್ಕೂ ಒಗ್ಗರಣೆಗೆ ನಾನು ಕೊತ್ತಂಬರಿ ಮುಂಚೆಗೆ ಹಾಕೊಂಡ್ಬಿಡ್ತೀನಿ. ಬೇರೆದಕ್ಕೆಲ್ಲ ಹಾಕೋಲ್ಲ, ಇದಕ್ಕೆಲ್ಲ ಹಾಕ್ತೀನಿ. ಅಂದರೆ ಸ್ಮೆಲ್ ಚೆನ್ನಾಗಿ ಕೊಡ್ತದೆ. ಈಗ ಇದನ್ನು ಫ್ರೈ ಮಾಡ್ತೀನಿ. ಒಂದಿಲ್ಲ ಅಂದ್ರೂ ಒಂದು 1 ನಿಮಿಷ 2 ನಿಮಿಷ ಫ್ರೈ ಮಾಡ್ತೀನಿ. 2 ನಿಮಿಷನೂ ಇಲ್ಲ, 1 ನಿಮಿಷ. ಇದು ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಮೀಡಿಯಮೇ ಇಟ್ಟಿದ್ದೀನಿ, ಗ್ಯಾಸು ಮೀಡಿಯಮಲ್ಲೇ ಮಾಡಕತ್ತೀನಿ. ಈಗ ಇದಕ್ಕೆ ನಾನು ಅದು ಸಾಂಬಾರನ್ನ ಹಾಕಕತ್ತೀನಿ ರೀ. ನಾವಿಬ್ಬರೇ ಅಲ್ವಾ ಗಂಡ ಹೆಂಡ್ತಿರು,
ಅದ್ರ ಸಲುವಾಗಿ ಸ್ವಲ್ಪ ಮಾಡ್ಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ. ಯಾಕಂತಂದರೆ ನಮ್ಮ ಮನೆ ಕ್ವಾರ್ಟರ್ಸ್ನಾಗ ಒಂದು 5 ಮರಿ ಇಕ್ಕೈತ್ರಿ ನಾಯಿ. ಅದಕ್ಕೂ ಸ್ವಲ್ಪ ಊಟ ಬೇಕು. ಅದಕ್ಕೂ ಸ್ವಲ್ಪ ಸಾಂಬಾರು ಸೇರಿಸಿ ಅನ್ನ ಹಾಕ್ತೀನಿ ನೋಡ್ರಿ, ಅದಕ್ಕೆ ಸಾಂಬಾರು ಜಾಸ್ತಿ ಮಾಡ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೀವು ನೋಡ್ಕೊರಿ ಖಾರ ಎಲ್ಲ ಹೆಂಗೆ ಏನು ಎತ್ತ ಅಂತ ನೋಡ್ಕೊರಿ. ಒಂದು ಟೈಮು ನಾ ಮಾಡಿರೋ ಮೂಲಂಗಿ ಸಾಂಬಾರನ್ನ ನೀವು ಟ್ರೈ ಮಾಡಿ ನೋಡಿರಿ. ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮಗೂ ಚಲೋ ಅನಿಸಿದ್ರೆ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಈ ವಿಡಿಯೋನ ನಾನು ನಿಮಗೆ ತೋರಿಸ್ಕೊಡಕತ್ತಿರೋದು. ಇನ್ನೂ ಚಲೋ ವೀಡಿಯೋ ಹಾಕ್ತೀನಿ. ಬಟ್ ನನಗೆ ನೀವೆಲ್ಲ ಚೆನ್ನಾಗಿ ಬಂದಿದೆ ಅಂತ ಅನ್ನೋವರೆಗೂ ನಾನು ವೀಡಿಯೋ ಹಾಕ್ತಾನೆ ಇರ್ತೀನಿ. ನಾನು ಇಲ್ಲಿವರೆಗೂ ಇನ್ನೂ ಚೆನ್ನಾಗಿರೋದು ತೋರಿಸ್ತೀನಿ. ಈಗ ಹೇಗಾಗಿದೆ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಪುಟಾಣಿ ಚಟ್ನಿ, ಅನ್ನ, ಸಾಂಬಾರು. ತುಪ್ಪ ಇಲ್ಲ, ನಾನು ತುಪ್ಪ ತಿನ್ನಲ್ಲ, ಅದು ಸ್ವಲ್ಪ ತುಪ್ಪ ಹಾಕಿಲ್ರಿ. ಹೇಗಾಗಿದೆ ಅಂತ ಹೇಳ್ರಿ. ಈ ವಿಡಿಯೋನ ನಾನು ಕೊನೆ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನ ಕಾಯ್ತೀರಿ. ನಾ ಬರ್ತೀನಿ. ಬಾಯ್.